ರಾಜ್ಯಾಧ್ಯಕ್ಷರಾಗಿರುವಂತಹ ಚುನ್ನಪ್ಪ ಪೂಜಾರಿ ಅವರೇ, ರಾಜ್ಯಾಧ್ಯಕ್ಷರಾಗಿರುವಂತಹ ಶಶಿಕಾಂತ್ ಪಡಸಲಗಿ ಅವರೇ, MC ತಾಂಬೋಳಿ ಅವರೇ, DM ನಾಯ್ಕ ಅವರೇ, ಕೋಚ್ ಸರ್ ಅವರೇ ಮತ್ತು ಎಲ್ಲ ನಮ್ಮ ಇಲ್ಲಿ ರೈತ ಗಣ್ಯರಿದ್ದೀರಿ, ಮಾಜಿ ಸೈನಿಕರಿದ್ದೀರಿ. ಸೊ ಎಲ್ಲ ಅಗ್ನಿಪಟದ ಗಣ್ಯರು ಇಲ್ಲಿ ತಾವು ಇದ್ದೀರಿ. ಒಂದು ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ಕಬ್ಬು ಬೆಳೆಗಾರರಿಗೆ ಏನು ಪ್ರತಿ ವರ್ಷ ಸಮಸ್ಯೆ ಆಗ್ತಾ ಇದೆ, ಈ ವರ್ಷವೂ ಕೂಡ ಯಾವ ರೀತಿಯಾಗಿ ಅವರಿಗೆ ನ್ಯಾಯ ಬೇಕು ಅನ್ನೋದ್ರ ಬಗ್ಗೆ ಒಂದು ತಾವನ್ನು ಮನವಿಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಇವರಿಗೆ APMC ಅಧ್ಯಕ್ಷರಿಗೆ ಅವರಿಗೆಲ್ಲ ಕಳಿಸೋ ಸಲುವಾಗಿ ಒಂದು ಮನವಿಯನ್ನು ಕೊಟ್ಟಿದ್ರಿ. ಅದನ್ನು ಕಳಿಸುವಂಥದ್ದು ವ್ಯವಸ್ಥೆ ಮಾಡ್ತೀವಿ. ಬಟ್ ಈಗಾಗಲೇ ನೀವು 2 ದಿನ ಮುಂಚೆನೇ ತಮ್ಮ ಘಟಕದ ಅಧ್ಯಕ್ಷರು ಫೋನ್ ಮಾಡಿ ರಾಜ್ಯ ಈ ಥರ ನಮ್ಮದೊಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂದಾಗ ನಾವು 3 ಫ್ಯಾಕ್ಟ್ರಿಯವರಿಗೆ ಮಾತಾಡಿದ್ದೀವಿ. ಯಾಕಂದರೆ ನಾವು ರಾಜ್ಯ ಸರ್ಕಾರದ ಪರವಾಗಿ ಪ್ರತಿನಿಧಿಯೂ ಹೌದು, ನಿಮ್ಮ ರೈತರ ಪ್ರತಿನಿಧಿಯೂ ಹೌದು. ನಾವು ಆ್ಯಸ್ ಎ ತಹಶೀಲ್ದಾರ್ ಆಗಿ ನಿಮ್ಮ ಭಾವನೆಗಳನ್ನು ನಾವು ಸಂಬಂಧಪಟ್ಟವ್ರಿಗೆ ತಲುಪಿಸಬೇಕಾಗ್ತದೆ. ಹೀಗಾಗಿ ಈ ರೀತಿಯಾಗಿ ಅವರು ಒಂದು ಬೇಡಿಕೆ ಇಟ್ಟುಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸಾಧ್ಯ ಆದರೆ ಮೊದಲೇ ನಮ್ಗೆ ಏನಾದರೂ ನೀವು ಒಂದು ಸೂಕ್ತವಾಗಿ ತಿಳಿಸಿದ್ರೆ ಅಂದರೆ ಅವ್ರ ಪ್ರತಿಭಟನೆಯನ್ನು ನಾವು ಅಂದರೆ ರೈತರು ರೋಡ್ ಮೇಲೆ ಬರಬಾರ್ದು, ಬಿಸಿಲಲ್ಲಿ ಕೂಡಬಾರ್ದು ಅನ್ನೋದೇ ನಮ್ಮದು ಭಾವನೆ. ಯಾವತ್ತು ಆದಷ್ಟು ಅದು ಮೊದಲೇ ಅವಾಯ್ಡ್ ಮಾಡೋಣ ಅನ್ನೋ ಒಂದು ಉದ್ದೇಶದಿಂದ ನಾವು ಒಂದು ಪ್ರಯತ್ನ ಮಾಡಿದ್ವಿ ನಮ್ಮ ಹಂತದಾಗ. ಸೊ ಈಗಾಗಲೇ ಇಲ್ಲಿ ಕುತ್ಕೊಂಡು ಕೂಡ 3 ಫ್ಯಾಕ್ಟ್ರಿಯವ್ರಿಗೆ ಮಾತಾಡಿದ್ದೀನಿ. ಸೊ ಒಂದು ಏನಂತಂದರೆ ಅವರು ಈ ವಿಚಾರದಲ್ಲಿ ಪಾಸಿಟಿವ್ ಇದ್ದಾರೆ, ಅವ್ರವ್ರು ಚರ್ಚೆ ಮಾಡ್ಕೊತಾ ಇದ್ದಾರೆ. ಸಾಧ್ಯ ಇವತ್ತು ಒಂದು ಅವ್ರ ಮಧ್ಯೆ ಒಂದು ಸಭೆನೂ ಆಗೋದಿದೆ. ಆಯಿತು ಅಂತಂದರೆ ಈಗ ಜಸ್ಟ್ ನನಗೆ ಮಾತಾಡಿರೋ ಪ್ರಕಾರ ಆಯಿತು ಸರ್, ನಾವು ಏನಿದೆ ಒಂದು ನಮ್ಮದು ಘೋಷಣೆ ಮಾಡಿಕೊಂಡೇ ನಾವು ಪ್ರಾರಂಭ ಮಾಡ್ತೀವಿ. ಒಂದು 2 ಫ್ಯಾಕ್ಟ್ರಿಯವ್ರಿಗೆ ನಾನು ಜಸ್ಟ್ ಮಾತಾಡಿದೆ, 3ನೇ ಫ್ಯಾಕ್ಟ್ರಿಯವ್ರಿಗೆ ಇನ್ನೂ ಕಾಂಟ್ಯಾಕ್ಟ್ ಆಗಿಲ್ಲ. ಸೊ ಇಷ್ಟಾದಮೇಲೂ ಕೂಡ ಈಗ ನಿಮ್ಗೆ ಒಂದು ಮನವಿ ಬಂದಿದೆ. ಮನವಿ ಬಂದ ತಕ್ಷಣ ಅವ್ರಿಗೆ ನಾವು ನಾಳೆ ಮತ್ತೊಂದು ಸರಿ ಮೀಟಿಂಗ್ ಕರೆದು ರೈತರದ್ದು ಅಭಿಪ್ರಾಯ ಹಿಂಗಿದೆ, ರೈತರದ್ದು ಬೇಡಿಕೆ ಈ ಥರ ಇದೆ, ತಮ್ಮದು ಏನಿದೆ, ಆಮೇಲೆ ತಾವು ಯಾವ ರೀತಿಯಾಗಿ ನಡ್ಕೋತಾ ಇದ್ದೀರಿ ಅನ್ನೋದು ಅವ್ರ ಜೊತೆ ಚರ್ಚೆ ಮಾಡಿ ತಕ್ಷಣ ನಿಮ್ಮ ಈ ಸಂಘದ ಅಧ್ಯಕ್ಷರ ಗಮನಕ್ಕೆ ಮತ್ತು ಸದಸ್ಯರ ಗಮನಕ್ಕೆ ತರುವಂಥದ್ದು ಒಂದು ವ್ಯವಸ್ಥೆ ಮಾಡ್ತೀವಿ. ಆಮೇಲೆ ಯಾವುದೇ ಆಗಲಿ ನಿಯಮಾವಳಿ ಪ್ರಕಾರನೇ ಹೋಗಬೇಕಾಗಿರೋದ್ರಿಂದ ಸರ್ಕಾರದ ಹಿತಾಸಕ್ತಿ ಮೇಲೆನೇ ಹೋಗಬೇಕಾಗಿರೋದ್ರಿಂದ ನಾವು ಕಾರ್ಖಾನೆ ವಿಚಾರದಲ್ಲಾಗಲಿ ರೈತರ ವಿಚಾರದಲ್ಲಾಗಲಿ ನಿಯಮಗಳನ್ನ ಪಾಲಿಸೋಕ್ಕೆ ನಾವು ಅಧಿಕಾರಿಗಳ ಬದ್ಧರಿರ್ತೀವಿ. ಹೀಗಂತ ಹೇಳಿ ರೈತರಿಗೆ ಅನ್ಯಾಯ ಆಗ್ತದಂತಲ್ಲ, ಅವ್ರಿಗೆ ಅನ್ಯಾಯ ಆಗಬಾರ್ದು ಅನ್ನೋದೇ ಕೂಡ ನಮ್ಮದು ಉದ್ದೇಶ ಇರೋದ್ರಿಂದ ಈಗ ಕೊಟ್ಟಿರೋ ಮನವಿಯನ್ನು ಸಂಬಂಧಪಟ್ಟವರಿಗೆ ಕಳಿಸೋದು ಒಂದನೇದು. ಎರಡನೇದು, ನನ್ನ ತಾಲೂಕು ವ್ಯಾಪ್ತಿಗೆ ಬರುವಂತಹ ಫ್ಯಾಕ್ಟ್ರಿಗಳಿಗೆ, ನನ್ನ ವ್ಯಾಪ್ತಿ ಮೀರಿ ಬೇರೆ ಫ್ಯಾಕ್ಟ್ರಿಗಳಿದ್ದಾಗ ಅಲ್ಲಿ ಕ್ರಮ ತೆಗೆದುಕೋಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಏನೇ ಇದ್ರೂ ಕೂಡ ಸನ್ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ವಿಚಾರನ ತೊಗೊಂಡ್ಬರ್ಬೇಕಾಗ್ತದೆ. ನನ್ನ ವ್ಯಾಪ್ತಿಯಲ್ಲಿರುವಂತಹ ಫ್ಯಾಕ್ಟ್ರಿಗಳಿಗೆ ಸಂಬಂಧಪಟ್ಟ ನಿರ್ಧಾರ ತೆಗೆದುಕೊಳ್ಳುವಂತಹ ಯಾರು MD ಅವರಾಗಲಿ ಅಥವಾ KN ಶುಗರ್ ಹೆಡ್ ಆಗಲಿ ಅವ್ರನ್ನ ಕರೆಸ್ಕೊಂಡು ಸಭೆ ಮಾಡಿ ಇದಕ್ಕೊಂದು ಏನು ಸೂಕ್ತ. ಯಾಕಂದರೆ ಇವತ್ತೊಂದು ನೀವು ಪ್ರತಿಭಟನೆ ಮಾಡಿದ್ರಿ, ಮನವಿ ಕೊಟ್ರಿ, ಇಲ್ಲಿಗೆ ಮುಗಿತು ಅನ್ನಂಗಲ್ಲ ಇದೆ. ಯಾಕಂದ್ರೆ ಯಾವತ್ತೂ ನಡೀತಾ ಇರುವಂತಹ ಪ್ರಕ್ರಿಯೆ ಇದು. ಸೊ ಒಂದು ತೀರ್ಮಾನ ರೈತರು